ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ತೋಟದಲ್ಲಿದ್ದೇನೆ. ಇವರು ಸಾಂಪ್ರದಾಯಿಕವಾಗಿ ಕೃಷಿ ಪದ್ಧತಿಯನ್ನು ಮಾಡ್ತಾಯಿದ್ದಾರೆ ಅಡಿಕೆ ತೋಟದಲ್ಲಿ. ಅಂದರೆ ಅಡಿಕೆ ಮರದ ಬುಡವನ್ನು ಬಿಡಿಸ್ತಿದ್ದಾರೆ. ಬನ್ನಿ ಇವರು ಹೇಗೆ ಅಡಿಕೆ ಬುಡವನ್ನು ಬಿಡಿಸಿದ್ದಾರೆ, ಏನೆಲ್ಲ ಮಾಡಲಿಕ್ಕಿದೆ ಅಂತ ನೋಡುವ ಬನ್ನಿ. ನೋಡಿ ಸ್ನೇಹಿತರೆ, ಈ ಕೃಷಿಕರ ಒಂದು ಅಡಿಕೆ ತೋಟವನ್ನು ಗಮನಿಸಿ. ಇವರು ಗುದ್ದಲಿಯಿಂದ ಈ ಅಡಿಕೆ ಮರದ ಬುಡವನ್ನು ಗುಂಡಿ ಮಾಡಿ ಇಟ್ಟಿದ್ದಾರೆ. ಅದರ ಬೇರುಗಳನ್ನೆಲ್ಲ ತುಂಡರಿಸಿ ತೆಗೆದಿದ್ದಾರೆ. ನೋಡಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ, ನೋಡಿ ಹಸಿರು ಸೊಪ್ಪನ್ನು ತಂದು ಈ ಅಡಿಕೆ ಮರದ ಬುಡಕ್ಕೆ ಹೀಗೆ ರಾಶಿ ಹಾಕ್ತಾರೆ. ರಾಶಿ ಹಾಕಿದ ನಂತರ ಇದರ ಒಳಗಡೆ ರಾಸಾಯನಿಕ ಗೊಬ್ಬರವನ್ನು ಹಾಕಿರ್ತಾರೆ ಸ್ನೇಹಿತರೆ. ಅಂದರೆ ಯಾವ ವಿಧಾನದಲ್ಲಿ ಯಾಕೆ ಹೀಗೆ ಆಗ್ತದೆ, ಇದರ ಏನು ಸೈಡ್ ಎಫೆಕ್ಟು ಯಾವುದನ್ನು ಆಲೋಚನೆ ಮಾಡೋದಿಲ್ಲ ಕೃಷಿಕರು. ಅಡಿಕೆ ಮರದ ಬೇರನ್ನು ತುಂಡು ಮಾಡಿ ಗೊಬ್ಬರ ಕೊಟ್ಟರೆ ಅಡಿಕೆ ಮರ ಸ್ವೀಕರಿಸ್ತದೆಯೋ ಇಲ್ವಾ ಅದರ ಬಗ್ಗೆನೂ ಮಾಹಿತಿ ಇಲ್ಲ. ಬನ್ನಿ ನೋಡುವ. ನೋಡಿ ತುಂಬ ರಾಶಿ ರಾಶಿ ಗೊಬ್ಬರ ಕೊಟ್ಟಿದ್ದಾರೆ. ಇದಕ್ಕೆ ಏಕಕಾಲದಲ್ಲಿ ರಾಸಾಯನಿಕ ಗೊಬ್ಬರ ಹಾಗೂ ಆಡಿನ ಹಿಕ್ಕೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಅದು ಕೂಡ ಗೊತ್ತಿಲ್ಲ, ರಾಸಾಯನಿಕ ಗೊಬ್ಬರವನ್ನು ಯಾವುದರ ಒಟ್ಟಿಗೆ ಮಿಕ್ಸ್ ಮಾಡಬೇಕು, ಸಾವಯವ ಗೊಬ್ಬರವನ್ನು ಯಾವುದರೊಟ್ಟಿಗೆ ಮಿಕ್ಸ್ ಮಾಡಬಾರ್ದು, ಇದೆಲ್ಲ ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ ಹೆಚ್ಚಿನ ಎಲ್ಲ ಕೃಷಿಕರಿಗೆ. ಅಷ್ಟೇ ಅಲ್ಲದೆ ಬೇರುಗಳನ್ನು ತುಂಡು ಮಾಡಿ ಗೊಬ್ಬರ ಕೊಟ್ಟರೆ ಏನಾಗ್ತದೆ ಅಂತ ಅದು ಕೂಡ ಮಾಹಿತಿ ಇಲ್ಲ. ನೋಡಿ, ಗೊಬ್ಬರ ಹೀರಿಕೊಳ್ಳುವ ಬೇರುಗಳು ಸಂಪೂರ್ಣವಾಗಿ ಇಲ್ಲಿ ತುಂಡಾಗಿ ಸತ್ತು ಹೋಗಿದೆ. ನೋಡಿ ನೇರವಾಗಿ ಕಾಣಬಹುದು. ಈ ಸಣ್ಣ ಸಣ್ಣ ಬೇರುಗಳೆಲ್ಲ ಅಡಿಕೆ ಮರದ ಬೇರುಗಳು. ನೋಡಿ ನೋಡಿ ಸ್ನೇಹಿತರೆ, ಈ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ನಮ್ಮ ಕೃಷಿಯಲ್ಲಿ ಇಳುವರಿ ಬರುವುದು ಬಿಡುವುದು ನಂತರದ ಕೆಲಸ. ಆದರೆ ತೋಟದ ಖರ್ಚು ವೆಚ್ಚಗಳು ಅತ್ಯಧಿಕವಾಗಿರ್ತದೆ. ಅಷ್ಟೇ ಅಲ್ಲದೆ ಅವೈಜ್ಞಾನಿಕವಾಗಿ ಗೊಬ್ಬರ ಅಷ್ಟೇ ಅಲ್ಲದೆ ಕಾರ್ಯಗಳನ್ನು ಮಾಡಿದರೆ ಗಿಡದ ಬೆಳವಣಿಗೆಗೂ ಹಾನಿಯಾಗ್ತದೆ. ಅಷ್ಟೇ ಅಲ್ಲದೆ ಇಳುವರಿಯ ಮೇಲೆಯೂ ಹೊಡೆತ ಬೀಳ್ತದೆ. ಎಲ್ಲ ರೀತಿಯಲ್ಲೂ ನೋಡಿ ಮೇಲ್ಮಣ್ಣನ್ನೆಲ್ಲ ಕುಚ್ಚಿ ಹಾಕಿದ್ದಾರೆ. ಇಲ್ಲಿ ನೇರವಾಗಿ ನಿಮಗೆ ಕಾಣ್ಬೋದು ಮೇಲ್ಮಣ್ಣು. ನೋಡಿ ಯಾವುದೇ ರೀತಿಯ ಎರೆಹುಳದ ಸಂಗತಿ ಇಲ್ಲ ಇಲ್ಲಿ. ಎರೆಹುಳದ ಹಿಕ್ಕೆ ಇಲ್ಲಿ ಕಾಣ್ತಾನೇ ಇಲ್ಲ. ಯಾಕಂತ ಹೇಳಿದರೆ ನೇರವಾಗಿ ಭೂಮಿಗೆ ಬಿಸಿಲು ಬೀಳ್ತಾ ಇದೆ. ಬಿಸಿಲು ಬಿದ್ದ ಕಾರಣ ಇಲ್ಲಿ ಯಾವುದೇ ರೀತಿಯ ಎರೆಹುಳಗಳು ಕಾಣಲಿಕ್ಕೆ ಸಿಗುವುದಿಲ್ಲ ನಿಮಗೆ. ನೋಡಿ ಅಷ್ಟೇ ಅಲ್ಲದೆ ಹಾರೆಯಿಂದ ಈ ಮಣ್ಣನ್ನು ಕೊಚ್ಚಿ ಇಲ್ಲಿಗೆ ಹಾಕಿದ್ದಾರೆ. ನೋಡಿ ಇಲ್ಲಿ ನಿಮಗೆ ಮೇಲ್ನೋಟಕ್ಕೆ ನೋಡುವಾಗ ಇದು ಒಳ್ಳೆಯ ಕೆಲಸ. ಯಾಕಂತ ಹೇಳಿದರೆ ಕೆಲಸ ಮಾಡಿದ್ದಾರೆ ತೋಟದಲ್ಲಿ. ಎಲ್ಲರೂ ಮಾಡೋದು ಅದನ್ನಿಲ್ವ, ಅಡಿಕೆ ತೋಟದಲ್ಲಿ ಕೆಲಸ ಮಾಡಲಿಕ್ಕಿದೆ ಅಂತ ಮಾಡೋದು ಯಾವುದನ್ನು, ಇದಕ್ಕೆ ಹೇಳೋದು ಅಡಿಕೆ ತೋಟದಲ್ಲಿ ಕೆಲಸ ಅಂತ. ನೋಡಿ, ಆದರೆ ಮಾಡಬಾರ್ದು ಅಂತ ಆಲೋಚನೆ ಮಾಡುವಾಗ, ಯಾವುದು ನಷ್ಟ ಯಾವುದು ಲಾಭ ಅಂತ ಆಲೋಚನೆ ಮಾಡುವಾಗ ನೋಡಿ ಅರ್ಥವಾಗುವವರಿಗೆ ಅರ್ಥ ಆಗ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದರೆ ಇಲ್ಲಿ ಹಣದ ಖರ್ಚು ಇದ್ದೇ ಇದೆ, ಅದರ ಒಟ್ಟಿಗೆ ಅಡಿಕೆ ಮರದ ಬೆಳವಣಿಗೆಗೆ ನಾವು ಪೆಟ್ಟು ಕೊಟ್ಟ ಹಾಗೆ ಆಗ್ತದೆ. ಪ್ರತಿ ವರ್ಷವೂ ಅದಕ್ಕೆ ಹೊಸ ಹೊಸ ಬೇರುಗಳನ್ನೇ ಕೊಡ್ತಾ ಇರಬೇಕಾದ್ರೆ ನಂತರ ಅದು ಗೊಬ್ಬರಗಳನ್ನು ಹೀರಿಕೊಂಡು ಅಡಿಕೆ ಮರದ ಬೆಳವಣಿಗೆಗೆ ಸಹಕಾರಿ ಹೇಗೆ ಆಗ್ತದೆ ಈ ರೀತಿಯ ಕೆಲಸ ಕಾರ್ಯಗಳು. ಅಷ್ಟೇ ಅಲ್ಲದೆ ನಾವು ಹಸಿರೆಲೆ ಗೊಬ್ಬರವನ್ನು ಅಡಿಕೆ ಮರದ ಬುಡಕ್ಕೆ ಈ ರೀತಿಯಲ್ಲಿ ಹಾಕಿದ್ದಾಗ ಇದರೊಳಗೆ ಬಿಸಿ ಉತ್ಪತ್ತಿ ಆಗ್ತದೆ ಸ್ನೇಹಿತರೆ. ಹೊಸದಾಗಿ ಹುಟ್ಟುವ ಬೇರುಗಳು ಕೂಡ ಸತ್ತು ಹೋಗ್ತದೆ. ಎಷ್ಟೆಲ್ಲ ಸಮಸ್ಯೆಗಳು ಬರ್ತದೆ ಇದರಿಂದ. ಬೇರೆ ಬೇರೆ ರೀತಿಯ ಫಂಗಸ್ಗಳು ಈ ತುಂಡಾದ ಬೇರುಗಳ ಎಡೆಯಿಂದ ಅಡಿಕೆ ಮರವನ್ನು ಸಂಪರ್ಕ ಮಾಡಿ ಅಡಿಕೆ ಮರವನ್ನು ರೋಗಬಾಧೆಗೀಡಾಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಯಾವುದೇ ನಾವು ಕೃಷಿ ಮಾಡೋದಾದರೂ ವೈಜ್ಞಾನಿಕವಾಗಿ ನಾವು ಮಾಡ್ತಾ ಇರೋದು ಸರಿಯಾ ತಪ್ಪಾ ಅಂತ ಆಲೋಚನೆ ಮಾಡಿ ಅಡಿಕೆ ಕೃಷಿಯನ್ನು ಮಾಡಿದರೆ ನಮಗೆ ತುಂಬ ಲಾಭ ಇದೆ. ಇಳುವರಿ ಹೆಚ್ಚಾಗ್ಬೋದು, ಖರ್ಚು ವೆಚ್ಚ ಕಮ್ಮಿ ಇರ್ತದೆ. ಭವಿಷ್ಯದಲ್ಲಿ ಅಡಿಕೆ ಇಳುವರಿಯ ದರಗಳು ಏರುಪೇರಾದರೂ ಕೂಡ ನಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ನಮ್ಮ ಭೂಮಿಯಲ್ಲಿ ನೈಸರ್ಗಿಕವಾಗಿರುವಂತಹ ಎರೆಹುಳಗಳು ಅಥವಾ ಈ ಜೀವಿಗಳು ಅಭಿವೃದ್ಧಿ ಆದರೆ ಅಲ್ಲೇ ಅದು ಗೊಬ್ಬರವನ್ನು ಸೃಷ್ಟಿ ಮಾಡ್ತಾ ಇರ್ತದೆ. ನಾವು ಹಾಕುವಂಥ ಗೊಬ್ಬರದ ಅಗತ್ಯವೂ ಕೂಡ ಇರುವುದಿಲ್ಲ. ಆದರೆ ಈ ರೀತಿಯ ಕೆಲಸ ಮಾಡಿದಾಗ ನಾವು ರಾಸಾಯನಿಕ ಗೊಬ್ಬರವನ್ನು ಕೊಡಲೇಬೇಕಾಗ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಅಡಿಕೆ ಮರಕ್ಕೆ ಅಗತ್ಯ ಇದೆ. ನಾವು ಈ ರೀತಿಯಲ್ಲಿ ಬೇರುಗಳನ್ನೆಲ್ಲ ತುಂಡು ಮಾಡಿ ಸಾವಯವ ಗೊಬ್ಬರ ಕೊಟ್ಟರೆ ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಹಾಗಾಗಿ ಇಂತಹ ತೋಟಕ್ಕೆ ರಾಸಾಯನಿಕ ಗೊಬ್ಬರ ಕೊಡಲೇಬೇಕು. ಈ ರೀತಿ ಕೃಷಿ ಮಾಡಿದಾಗ ರಾಸಾಯನಿಕ ಗೊಬ್ಬರ ಕೊಡದಿದ್ದರೆ
ಪೋಷಕಾಂಶದ ಕೊರತೆ ಆಗೇ ಆಗ್ತದೆ. ಇವರೇನು ಮಾಡಿರ್ತಾರೆ, ಬೇಕಾದಷ್ಟು ರಾಸಾಯನಿಕ ಗೊಬ್ಬರ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಅಡಿಕೆಯಲ್ಲಿ ಇಳುವರಿಯ ಮಟ್ಟ ಅಂತೂ ಇದ್ದೇ ಇರ್ತದೆ. ಒಳ್ಳೆಯ ಗುಣಮಟ್ಟದ ಬಿತ್ತನೆ ಬೀಜದಿಂದ ಈ ಗಿಡಗಳನ್ನೆಲ್ಲ ಆಯ್ದುಕೊಂಡಿದ್ದರೆ ಇಳುವರಿ ಬಂದಿರ್ತದೆ. ಹಾಗಾಗಿ ಇವರಿಗೆ ಏರುಪೇರು ಈ ನಮ್ಮ ತೋಟದ ಬೆಳವಣಿಗೆ, ಅಡಿಕೆ ಮರದ ರೋಗಕ್ಕೀಡಾಗಿರುವುದೆಲ್ಲ ಗಮನಕ್ಕೆ ಬರುವುದಿಲ್ಲ ಅಷ್ಟೊಂದು. ಇಂತಹ ತೋಟಗಳಲ್ಲಿ ಪ್ರತಿ ವರ್ಷ ಅಡಿಕೆ ಗಿಡಗಳು ಸಾಯುವ ಪ್ರಮಾಣ ಹೆಚ್ಚಿರ್ತದೆ ಸ್ನೇಹಿತರೆ. ಅದನ್ನು ಕೂಡ ಗಮನ ಹರಿಸುವುದಿಲ್ಲ. ಹೇಳ್ತಾರೆ ಮತ್ತೊಬ್ಬರ ಕೃಷಿಯಲ್ಲಿ, ನನ್ನ ತೋಟದಲ್ಲಿ ತುಂಬ ಅಡಿಕೆ ಮರಗಳು ಸತ್ತು ಹೋಯಿತು ಯಾಕೆ ಅಂತ. ಆದರೆ ನಿರ್ದಿಷ್ಟವಾದ ಕಾರಣ ಅವರಿಗೆ ಗೊತ್ತಿರುವುದಿಲ್ಲ, ಅದನ್ನು ಹುಡುಕ್ಲಿಕ್ಕೆ ಹೋಗುವುದಿಲ್ಲ. ನಿರ್ದಿಷ್ಟ ಕಾರಣ ಇಲ್ಲಿದೆ ಸ್ನೇಹಿತರೆ. ನಾವು ಪ್ರತಿ ವರ್ಷವೂ ಅಡಿಕೆ ಮರದ ಬುಡವನ್ನು ಬಿಡಿಸಿ ಅದರ ಬೇರುಗಳನ್ನು ತುಂಡು ಮಾಡಿ ಈ ರೀತಿಯಲ್ಲಿ ಗೊಬ್ಬರ ಅಥವಾ ನಾವು ಕೃಷಿ ಕಾರ್ಯಗಳನ್ನು ಮಾಡಿದರೆ ಇದಕ್ಕೆ ಅವೈಜ್ಞಾನಿಕ ಅಂತಲೇ ಹೇಳಬೇಕು. ಇದು ಸಿಸ್ಟಮ್ಯಾಟಿಕ್ ಆಗಿ ಅಲ್ಲವೇ ಅಲ್ಲ. ಆದರೆ ಹಿಂದಿನ ಕೃಷಿಕರೆಲ್ಲ ಇದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಬರುವಾಗ ಈಗಿನ ಹೊಸ ಹೊಸ ಯುವಕರು ಕೂಡ ಇದನ್ನೇ ಅನುಸರಣೆ ಮಾಡ್ತಾರೆ. ಈ ರೀತಿಯ ಪದ್ಧತಿಗಳನ್ನೇ ಅನುಸರಣೆ ಮಾಡ್ತಾರೆ. ಯಾಕಂತ ಹೇಳಿದರೆ ಹೊಸದಾಗಿ ವಿಷಯವನ್ನು ಕಲಿಯುವ ಗೋಜಿಗೆ ಹೋಗುವುದಿಲ್ಲ. ಹಿಂದಿನವರು ಏನು ಮಾಡಿದ್ದಾರೆ ಅದನ್ನೇ ಮಾಡ್ತಾ ಹೋಗ್ತಾರೆ ಹೊರತು ಪಡಿಸಿ ಹೊಸ ಹೊಸ ವಿಷಯಗಳನ್ನು ಕಲಿಯದೆ ಕೃಷಿ ಮಾಡಿದರೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ. ಇಂತಹ ತೋಟಗಳಲ್ಲಿ ಕೂಡ ಇಳುವರಿ ಚೆನ್ನಾಗಿರ್ತದೆ ಹೆಚ್ಚಿನ ಸಂದರ್ಭದಲ್ಲಿ. ಯಾಕಂತ ಹೇಳಿದರೆ ಇಳುವರಿ ಬರುವುದು ಬಿತ್ತನೆ ಬೀಜದ ಆಯ್ಕೆಯಿಂದ ಅಂತಲೇ ನಾನು ಹೇಳ್ತಾ ಇದ್ದೇನೆ. ಪ್ರತಿ ಸಲವೂ ಹೇಳ್ತಾ ಇರೋದು ನನ್ನ ಅದೇ ವಿಷಯವನ್ನು. ಹಾಗಾಗಿ ಇವರಿಗೆ ಇಳುವರಿಯ ಸಮಸ್ಯೆ ಬರುವುದಿಲ್ಲ. ಆದರೆ ಒಂದು ವೇಳೆ ಅವರು ಈ ರೀತಿಯಲ್ಲಿ ಬೇರುಗಳನ್ನು ತುಂಡು ಮಾಡದೆ, ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡದೆ ನೈಸರ್ಗಿಕವಾಗಿ 4 ಅಡಿಕೆ ಮರದ ಮಧ್ಯಕ್ಕೆ ಗೊಬ್ಬರವನ್ನು ಕೊಟ್ಟು ಯಶಸ್ವಿಯಾಗಿ ಕೃಷಿ ಮಾಡಿದರೆ ಇದರ 2 ಪಟ್ಟು ಇಳುವರಿ ಬರುವ ಸಾಧ್ಯತೆ ಕೂಡ ಇರ್ತಿತ್ತು ಸ್ನೇಹಿತರೆ. ನೋಡಿ, ಇವರು ಇತ್ತೀಚೆಗೆ ಇಲ್ಲಿ ಬುಡವನ್ನು ಬಿಡಿಸಿದ್ದಾರೆ. ನೋಡಿ ಎಷ್ಟು ಬೇರುಗಳನ್ನು ತುಂಡು ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿ ಹುಟ್ಟಿದ ಬೇರುಗಳು ನೋಡಿ, ಇಲ್ಲೆಲ್ಲ ತುಂಡಾಗಿದೆ ನೋಡಿ, ಕಾಣಬಹುದು ನಿಮಗೆ. ನೋಡಿ ಎಲ್ಲ ಅಡಿಕೆ ಮರದ ಬೇರುಗಳು ತುಂಡಾದ್ದು ನಿಮಗೆ ಕಾಣ್ಬೋದು ನೋಡಿ. ಹಾಗಾದರೆ ಈ ಅಡಿಕೆ ಮರಕ್ಕೆ ಇದು ಪೆಟ್ಟಾಗಿರೋದಿಲ್ವಾ? ನಾವು ಆಲೋಚನೆ ಮಾಡಬೇಕಾದದ್ದು ಸ್ನೇಹಿತರೆ. ಇದರಲ್ಲಿ ಅಡಿಕೆ ಇದೆಯಾ ಇಲ್ವೋ ಅದು ಬೇರೆ ವಿಷಯ. ಈ ಅಡಿಕೆ ಮರದ ಮರಕ್ಕೆ ಪೆಟ್ಟಾಗಿದೆ, ಅದರ ಬೇರುಗಳು ತುಂಡಾಗಿದೆ, ಇದು ಸತ್ಯ. ಹಾಗಾದರೆ ಇದರಲ್ಲಿ ಅಡಿಕೆ ಇದ್ರೂ ಕೂಡ ನಾವು ಎಲ್ಲಿಯಾದರೂ ಈ ಬೇರುಗಳನ್ನು ತುಂಡು ಮಾಡದೇ ಇರ್ತಿದ್ದರೆ ಅದರ 2 ಪಟ್ಟು ಇಳುವರಿ ಬರುವ ಸಾಧ್ಯತೆ ಇತ್ತು ಖಂಡಿತವಾಗಿಯೂ. ಆದರೆ ಅಡಿಕೆ ಇದ್ದ ಕಾರಣ ಅವರಿಗೆ ಅದು ಗಮನ ಬರುವುದಿಲ್ಲ. ಇದು ಮಾಡುವ ಕ್ರಮ ಸರಿ ಅಂತಲೇ ಅವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾವುದೇ ಕೃಷಿ ಮಾಡೋದಾದರೂ ವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ಅದರಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಕ್ಕೇ ಸಿಗ್ತದೆ. ನೋಡಿ ಎಲ್ಲ ಇದು ಗೊಬ್ಬರ ಹೀರಿಕೊಳ್ಳುವ ಬೇರುಗಳೇ, ಇದೇ ಜಾಸ್ತಿಯಾಗಿ ತುಂಡಾಗೋದು. ಗೊಬ್ಬರ ಹೀರುವ ಬೇರನ್ನೇ ನಾವು ತುಂಡು ಮಾಡಿದರೆ ಏನು ಲಾಭ ಅಂತ ನನಗಂತೂ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. Vale,